ಸದ್ಯ ಜೈಲಿನಲ್ಲಿ ಸ್ವಲ್ಪ ನಿರಾಳರಾಗಿದ್ದಾರೆ ದರ್ಶನ್. ಹೆಚ್ಚುವರಿ ಹಾಸಿಗೆ ದಿಂಬು ನೀಡಿದ್ದಾರೆ ಜೈಲು ಸಿಬ್ಬಂದಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ. ನಿನ್ನೆ ಹಾಸಿಗೆ ಮೇಲೆ ಆರೋಪಿ ದರ್ಶನ್ ನೆಮ್ಮದಿಯ ನಿದ್ದೆಯನ್ನ ಮಾಡಿದ್ದಾರೆ. ಬದುಕಕ್ಕಾಗ್ತಾ ಇಲ್ಲ ಜೈಲಿನಲ್ಲಿ, ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಬಹಳ ನೊಂದು ಕೇಳ್ಕೊಂಡಿದ್ರು. ಜೈಲಿನ ಬ್ಯಾರಕ್ ಮುಂಭಾಗ ಆರೋಪಿ ದರ್ಶನ್ಗೆ ಈಗ ವಾಕ್ ಮಾಡೋದು ಕೂಡ ಅವಕಾಶ ಸಿಕ್ಕಿದೆ. ವಾಕ್ ಮಾಡಿದ್ದಾರೆ. ಕೈಲಾಗಿದ್ದಂತಹ ಫಂಗಸ್ಗೆ ಜೈಲು ವೈದ್ಯರು ಇವತ್ತು ಚಿಕಿತ್ಸೆಯನ್ನ ಕೊಡಲಿದ್ದಾರೆ. ಮಾನಸಿಕವಾಗಿ ಕುಗ್ಗಿರುವಂತಹ ದರ್ಶನ್ಗೆ ಕೌನ್ಸಿಲಿಂಗ್ ಅನ್ನ ನೀಡಲಾಗುತ್ತೆ. ಜೈಲಿನ ಮನೋವೈದ್ಯರ ಮೂಲಕ ದರ್ಶನ್ಗೆ ಕೌನ್ಸಿಲಿಂಗ್ ಅನ್ನ ಕೊಡಿಸಲಾಗುತ್ತೆ. ಜಮಖಾನ ಸಿಕ್ಕಿದೆ, ದಿಂಬು ಹಾಸಿಗೆ ಸಿಕ್ಕಿರೋದ್ರಿಂದ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಾರೆ. ಹೆಚ್ಚುವರಿ ಹಾಸಿಗೆ ಮತ್ತೆ ದಿಂಬನ್ನ ಜೈಲಿನ ಸಿಬ್ಬಂದಿ ಕೊಟ್ಟಿರೋದ್ರಿಂದ ಸ್ವಲ್ಪ ನಿರಾಳರಾಗಿದ್ದಾರೆ. ಜೈಲಿನ ಬ್ಯಾರಕ್ ಮುಂಭಾಗವೇ ವಾಕಿಂಗ್ ಮಾಡೋದು ಕೂಡ ಅವಕಾಶ ಸಿಕ್ಕಿದೆ. ಮಾನಸಿಕವಾಗಿ ಕುಗ್ಗಿರುವಂತಹ ದರ್ಶನ್ಗೆ ಜೈಲಿನ ಮನೋವೈದ್ಯರು ಕೌನ್ಸಿಲಿಂಗ್ ಅನ್ನ ಕೂಡ ಕೊಡ್ತಾರೆ. ಈಗ ಆಲ್ರೆಡಿ ಅವರ ಕೈಗೆ ಫಂಗಸ್ ಆಗಿತ್ತು ಅಂತ ಅವರೇ ಹೇಳ್ಕೊಂಡಿದ್ರು ವಿಚಾರಣೆಯ ಸಂದರ್ಭದಲ್ಲಿ. ನ್ಯಾಯಾಧೀಶರ ಮುಂದೆ ನಾನು ತಿಂಗಳಾಗಿದೆ ನಾನು ಬಿಸಿಲಿನ ಕಡೆ ನೋಡಿ, ನನ್ನ ಕೈಗಳಿಗೆ ಫಂಗಸ್ ಅಂಟ್ಕೊಂಡಿದೆ, ನನಗೆ ಇಲ್ಲಿರೋದಕ್ಕಾಗ್ತಾ ಇಲ್ಲ, ವಿಷ ಕೊಡಿ ಅಂತ ಹೇಳಿದ್ರು. ಆದರೆ ಇದೀಗ ಹೆಚ್ಚುವರಿ ದಿಂಬು ಹಾಸಿಗೆಯನ್ನ ಕೊಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ರು. ಬೇರೆ ಆಪ್ಷನ್ ಇಲ್ಲ, ಜೈಲಲ್ಲೇ ಇರಬೇಕಾಗತ್ತೆ. ಅಲ್ಲಿ ಸಿಗುವಂತಹ ವ್ಯವಸ್ಥೆಗೆ ಹೊಂದಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ನಟ ದರ್ಶನ್ಗಿದೆ. ಸ್ವಲ್ಪ ನೆಮ್ಮದಿಯಾಗಿ ನಿದ್ರೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಎಸ್, ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸದ್ಯ ಜೈಲಿನಲ್ಲಿ ದರ್ಶನ್ಗೆ ಒಂದಷ್ಟು ಫೆಸಿಲಿಟಿ ಕೊಟ್ಟಿರೋದ್ರಿಂದ, ಹೆಚ್ಚುವರಿ ದಿಂಬು ಹಾಸಿಗೆ ಕೊಟ್ಟಿರೋದ್ರಿಂದ ಸ್ವಲ್ಪ ನಿರಾಳರಾಗಿದ್ದಾರೆ ಅಂಡ್ ಬಹಳ ಕುಗ್ಗಿದ್ದಾರೆ. ಅವರಿಗೆ ಕೌನ್ಸಿಲಿಂಗ್ ಅನ್ನ ಕೊಡ್ಲಾಗ್ತಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯದ ಅಪ್ಡೇಟ್ಸ್ ಏನಿದೆ ರಾಘವೇಂದ್ರ? ಸಿಂಧೂರ ಅಥವಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ದರ್ಶನ್ ಅವರು 2ನೇ ಬಾರಿ ಜೈಲನ್ನ ಸೇರಿದ್ದಾರೆ. ಇಂದಿಗೆ 29 ದಿನಗಳನ್ನ ಜೈಲಲ್ಲಿ ಈಗ ದರ್ಶನ್ ಅವರು ಮತ್ತೆ ಕಳೆದಿರುವಂತದ್ದು. ಇದರ ನಡುವೆ ಮೊದಲು ಇದ್ದಂತಹ ಯಾವುದೇ ರೀತಿಯ ಒಂದು ಫೆಸಿಲಿಟೀಸ್ ಈಗ ದರ್ಶನ್ ಅವರಿಗೆ ಇಲ್ಲ. ಇದರಿಂದಾಗಿ ಹಾಸಿಗೆಯನ್ನು ಸಹ ಸರಿಯಾಗಿ ನೀಡದೆ ದರ್ಶನ್ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ಅವರು ಮೊನ್ನೆ ನ್ಯಾಯಾಧೀಶರ ಮುಂಭಾಗ ಎಲ್ಲ ಹೇಳ್ಕೊಂಡಿದ್ದಾರೆ. ಈ ಒಂದು ವಿಚಾರವಾಗಿ ಕೋರ್ಟ್ನಲ್ಲೂ ಕೂಡ ದರ್ಶನ್ ಅವರಿಗೆ ಹಾಸಿಗೆ ಹಾಗೂ ದಿಂಬನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ನಿನ್ನೆ ಜೈಲು ಅಧಿಕಾರಿಗಳು ಹೆಚ್ಚುವರಿ ಹಾಸಿಗೆ ಹಾಗೂ ದಿಂಬನ್ನ ದರ್ಶನ್ ಅವರಿಗೆ ನೀಡಿರುತ್ತದೆ. ಜೊತೆಗೆ ಈ ಒಂದು ಕಠಿಣ ಜೈಲಿನಲ್ಲಿರುವಂತಹ ಕಠಿಣ ಒಂದು ರೂಲ್ಸ್ ನಿಂದಾಗಿ ದರ್ಶನ್ ಅವರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಅದರಿಂದಾಗಿ ಈಗ ದರ್ಶನ್ ಅವರಿಗೆ ಹಾಸಿಗೆ ದಿಂಬು ಜೊತೆಗೆ ಅವರಿಗೆ ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡಬೇಕು ಅಂತೇಳಿ ಜೈಲಿನ ಅಧಿಕಾರಿಗಳಿಗೆ ಸೂಚಿಸಿದ್ರು. ಈಗ ದರ್ಶನ್ ಅವರು ಇಂದು ಬೆಳಗ್ಗೆ ಎದ್ದು ಬ್ಯಾರಕ್ ನ ಮುಂಭಾಗದಲ್ಲಿ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರಿಂದ ಅಲ್ಲಿ ಅವರು ವಾಕಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಟಫ್ ರೂಲ್ಸ್ ಇಂದ ಇದೀಗ ದರ್ಶನ್ ಅವರಿಗೆ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಈ ಒಂದು ರೂಲ್ಸ್ ನಿಂದಾಗಿ ದರ್ಶನ್ ಅವರು ಮಾನಸಿಕವಾಗಿ ಕೂಡ ಕುಗ್ಗಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಲಭ್ಯವಾಗಿದೆ. ಅವರಿಗೆ ಜೈಲಿನ ಮನೋವೈದ್ಯರಿಂದ ದರ್ಶನ್ಗೆ ಈಗಾಗಲೇ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಿದೆ. ಜೊತೆಗೆ ಕೌನ್ಸಿಲಿಂಗ್ ಅನ್ನ ಕೂಡ ಮಾಡಲಾಗ್ತಿದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.